ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಹೈಕಮಾಂಡ್ ನಿಂತಿದ್ಯಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಯಾಕಂದ್ರೆ ಇಲ್ಲಿವರೆಗೂ ಒಂದು ಕನ್ಫ್ಯೂಷನ್ಸ್ ಇತ್ತು. ಹೈಕಮಾಂಡ್ ನಾಯಕರು ಏನು ಹೇಳ್ತಾ ಇಲ್ಲ, ಇಬ್ರಿಗೂ ಸಿಎಂ ಮತ್ತೆ ಡಿಸಿಎಂ ಇಬ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಸೂಚನೆಗಳನ್ನು ಕೊಡ್ತಾ ಇಲ್ಲ. ಯಾಕೆ ಹಿಂಗ್ ತಟಸ್ಥ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಅಂತ. ಆದ್ರೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ನ ನಂತರದ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಅಥವಾ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಾಯಕರು ಯತೀಂದ್ರ ಅವ್ರು ಹೇಳ್ದಂಗೆನೆ ಸಿಗ್ನಲ್ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೀವೇ ಮುಂದುವರಿರಿ, ನಿಮ್ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ ಅಂತ ಕೇವಲ ಸಿಎಂ ಮಾತ್ರ ಹೇಳಿದಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ದೊಡ್ಡದಾಗಿಯೇ ಸದ್ದು ಮಾಡ್ತಾ ಇದೆ ಈ ನಾಯಕತ್ವ ಬದಲಾವಣೆಯ ವಿಚಾರ. ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ. ಒಬ್ರಾದ್ಮೇಲೆ ಒಬ್ರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲ ಗೊತ್ತಿದ್ರು ಸೈಲೆಂಟ್ ಆಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಪರ ನಿಂತಿದ್ಯಾ ಹೈಕಮಾಂಡ್ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ಳೋದಕ್ಕೆ ಕಾರಣನೇ ಇದು. ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರ ಬಜೆಟ್ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ನೀವು ಕಚ್ಚಾಡೋರು ಕಚ್ಚಾಡಿ, ನೀವು ಮಾತಾಡೋರು ಮಾತಾಡಿ ಅಂತ ಅನ್ಕೊಂಡು ಹೈಕಮಾಂಡ್ ನಾಯಕರು ಸಿಎಂ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಹಾಗಿದ್ರೆ ನಾಯಕತ್ವ ವಿಚಾರದಲ್ಲಿ ಅಂತರವನ್ನ ಕಾಯ್ದುಕೊಳ್ತಾ ಇರೋದು ಬೇಕು ಅಂತಾನೇನಾ ಹೈಕಮಾಂಡು? ರಾಜ್ಯದ ವಿಚಾರದಲ್ಲಿ ಆತುರದ ನಿರ್ಣಯ ಬೇಡ ಅಂತ ಏನಾದ್ರು ನಿರ್ಧಾರ ಕೈಗೊಂಡಿದ್ದಾರಾ? ಇದು ಕೂಡ ಪ್ರಶ್ನೆ ಇದೆ. ನೋಡಿ, ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಎಲ್ಲರೂ ಸುಮ್ಮನೆ ಇರಿ, ಯಾರು ಮಾತಾಡಬೇಡಿ ಅಂತ ಹೇಳಿದ್ರು. ಬಟ್ ಈಗೆಲ್ಲ ಮಾತಾಡ್ತಾ ಇದ್ರು, ಯಾರು ಮಾತಾಡ್ತಾ ಇಲ್ಲ ಅಂತಂದ್ರೆ ಏನರ್ಥ? ಪರಮೇಶ್ವರ್ ಅವರು ಅದನ್ನೇ ಹೇಳಿದಲ್ವಾ, ಇಷ್ಟೆಲ್ಲ ಆಗ್ತಿದ್ರು ಹೈಕಮಾಂಡ್ ನಾಯಕರು ಸುಮ್ಮನಿದ್ದಾರೆ ಅಂತಂದ್ರೆ ಏನರ್ಥ ಅನ್ನೋದನ್ನ ಅವ್ರು ಕೇಳಿದ್ರು. ಇನ್ನು ಶೀಘ್ರವೇ ಕೇರಳ, ತಮಿಳುನಾಡು, ಪುದುಚೇರಿಯಲ್ಲಿ ಚುನಾವಣೆ ಇದೆ. ಈ ಚುನಾವಣೆಗಳಲ್ಲಿ ಅಹಿಂದ ವೋಟ್ ಬ್ಯಾಂಕ್ ನಿರ್ಣಾಯಕ. ನಮಗೆ ಅಹಿಂದ ಅಂದಿದ ತಕ್ಷಣ ನಮ್ಮ ರಾಜ್ಯದ ಮಟ್ಟಿಗೆ ನಮ್ಗೆ ಯಾರು ನೆನಪಾಗ್ತಾರೆ? ಸಿದ್ದರಾಮಯ್ಯನವರು. ಹೀಗಾಗಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ನಮಗದು ಓವರ್ ಆಲ್ ಆಗಿ ಇಂಪ್ಯಾಕ್ಟ್ ಆಗ್ಬಿಡುತ್ತೆ, ಹೊಡೆದ ಬಿದ್ಬಿಡುತ್ತೆ, ನಷ್ಟ ಆಗ್ಬಿಡುತ್ತೆ ಅನ್ನೋ ಮನವರಿಕೆಯಲ್ಲಿ ಏನಾದ್ರು ಹೈಕಮಾಂಡ್ ನಾಯಕರು ಇದ್ದಾರಾ? ಹರಿಪ್ರಸಾದ್ ಸೇರಿ ಒಬಿಸಿ ನಾಯಕರಿಂದ ರಾಹುಲ್ ಗಾಂಧಿ ಅವರಿಗೆ ಇದನ್ನ ಆಲ್ರೆಡಿ ಮನವರಿಕೆ ಮಾಡ್ಕೊಟ್ಟಿದ್ದಾರೆ. ಇಲ್ಲ, ನೀವು ಈ ಟೈಮಲ್ಲಿ ಏನಾದ್ರೂ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ಬೇಕು, ಬೇರೆಯವರಿಗೆ ಅಧಿಕಾರ ಕೊಡ್ಬೇಕು ಅಂತ ಹೋದ್ರೆ ತುಂಬಾ ಡ್ಯಾಮೇಜ್ ಆಗ್ಬಿಡುತ್ತೆ, ಹೊಡೆತ ತಿನ್ಬೇಕಾಗತ್ತೆ. ಹಾಗಾಗಿ ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗೋ ಸೂಕ್ತ ಅಂತ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ನಿಂತಿದ್ಯಾ, ನೀವೇ ಮುಂದುವರಿರಿ ಅಂತ ಹೇಳ್ಬಿಟ್ಟಿದಾರಾ? ಇದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಾ? ಅದಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರಾ? ಅದಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಬೇಕು ಅಂತ ಎಷ್ಟೇ ಬಾರಿ ಹೋದ್ರು ನಾಳೆ 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 ಅಂತ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಿದ್ದ? ಸೊ ಇದೆಲ್ಲವೂ ಕೂಡ ಪ್ರಶ್ನೆ. ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ನಾಯಕತ್ವ ಮುಂದುವರಿಕೆಗೆ ಹೈಕಮಾಂಡ್ ನಾಯಕರು ಏನೂ ಮಾತಾಡ್ತಾ ಇಲ್ಲ ಅಂತಂದ್ರೆ ಒಳಗಿಂದ ಒಳಗಡೆನೆ ಸಿದ್ದರಾಮಯ್ಯನವ್ರಿಗೆ ಮಾತ್ರ ನೀವು ಮುಂದುವರಿರಿ ಅಂತ ಹೇಳಿದಾರಾ ಅನ್ನುವಂಥ ಪ್ರಶ್ನೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಹೈಕಮಾಂಡ್ ನಾಯಕರು ಏನೂ ಮಾತಾಡ್ತಾ ಇಲ್ಲ, ತಟಸ್ಥರಾಗಿದ್ದಾರೆ. ಗೃಹ ಸಚಿವರು ಅದನ್ನೇ ಹೇಳ್ತಾರೆ, ಹೈಕಮಾಂಡ್ ನಾಯಕರು ಏನೂ ಮಾತಾಡ್ತಿಲ್ಲ ಅಂದ್ರೆ ಏನ್ ಅರ್ಥ ಹೇಳಿ ಅಂತ. ಹಾಗಿದ್ರೆ ಯಾವ ನಿರ್ಧಾರವೂ ಬೇಡ, ಸುಮ್ಮನೆ ಸಿದ್ದರಾಮಯ್ಯನವರೇ ಮುಂದುವರೆದು ಬಿಡ್ಲಿ ಅನ್ನುವಂಥ ತೀರ್ಮಾನದಲ್ಲಿ ಹೈಕಮಾಂಡ್ ನಾಯಕರು ಇದ್ದಾರಾ? ನಿತಿ, ಈಗಾಗಲೇ ಯತೀಂದ್ರ ಅವರ ಸ್ಟೇಟ್ಮೆಂಟ್ ನಂತರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿಗೆ ತೆರಳಬೇಕು, ಹೈಕಮಾಂಡ್ ಮೇಲೆ ಒತ್ತಡವನ್ನ ತರಬೇಕು ಅಂತೇಳಿ ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಮಾಧ್ಯಮಗಳ ಮುಂದೆ ಕೂಡ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿಲ್ಲ. ಕಳೆದ 1.5 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾದಂತಹ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಎದ್ದಿತ್ತು. ಆಗ್ಲೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿರಲಿಲ್ಲ. ರಾಜ್ಯ ಉಸ್ತುವಾರಿಯಾಗಿದ್ದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇತ್ತ ತಲೆ ಹಾಕಿ ಕೂಡ ಮಲ್ಗಿರ್ಲಿಲ್ಲ. ಯಾಕೆಂದ್ರೆ ಯಾವುದಾದ್ರೂ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ತಕ್ಷಣ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದ್ರು. ಆ ಸಮಸ್ಯೆಯನ್ನ ಸಭೆ ಮಾಡುವ ಮೂಲಕ ಬಗೆಹರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ ಹಿಂದೆ ಶಾಸಕರ ಅನುದಾನದ ವಿಚಾರದಲ್ಲೂ ಕೂಡ ಸಾಕಷ್ಟು ಅಸಮಾಧಾನಗಳಿತ್ತು. ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಶಾಸಕರ ಸಭೆಯನ್ನೇ ನಡೆಸಿದ್ದಂಥದ್ದು ಈಗ ಉದಾಹರಣೆಗಳಿದೆ. ಆದ್ರೆ ಈ ಇಬ್ಬರು ನಾಯಕರ ಈ ಒಂದು ಸಿಎಂ ಕುರ್ಚಿ ತಿಕ್ಕಾಟ ಯಾವಾಗ ಶುರುವಾಗತ್ತೆ? ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇತ್ತ ತಲೆ ಹಾಕೋದಿಲ್ಲ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿಗೆ ಪೆರೇಡ್ ಅನ್ನ ಮಾಡಿದ್ರು. ನಂತರದಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನ ಮಾಡಿದ್ರು. ಹೈಕಮಾಂಡ್ ಆಗ್ಲೂ ಕೂಡ ಈ ಕಡೆ ತಲೆ ಹಾಕ್ಲಿಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಭೇಟಿಗೆ ಅವಕಾಶವನ್ನ ಕೊಡ್ಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ. ಸೊ ಇದೆಲ್ಲವನ್ನು ಕೂಡ ಪರಿಗಣಿಸಿದಾಗ ಯತೀಂದ್ರ ಅವರು ಮೊನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ ಅದೆಲ್ಲೋ ಒಂದು ಕಡೆ ನಿಜ ಅನ್ನುವಂತ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಕಾರಣ ಹೈಕಮಾಂಡ್
ಸಿದ್ದರಾಮಯ್ಯ ಅವರನ್ನೇ ಎಲೆಕ್ಷನ್ ಪಂಚರಾಜ್ಯಗಳ ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ, ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಭಾರತದ ಪುದುಚೇರಿ, ತಮಿಳುನಾಡು, ಕೇರಳ ವಿಧಾನಸಭೆಗಳಿಗೆ ಚುನಾವಣೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಅಲ್ಲಿಯವರೆಗೆ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ರೆ ಒಬಿಸಿ ಮತಗಳ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅನ್ನುವಂತ ಸಂದೇಶ ಹೈಕಮಾಂಡ್ಗೆ ರವಾನೆಯಾಗಿದೆ. ಕೆ ಹರಿಪ್ರಸಾದ್ ಸೇರಿದಂತೆ ಒಬಿಸಿ ನಾಯಕರು ಇದನ್ನ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ, ಸೋನಿಯಾ ಗಾಂಧಿ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ, ವೇಣುಗೋಪಾಲ್ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಹಾಗಾಗಿ ವೇಣುಗೋಪಾಲ್ ಅವರು ಇಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ಕೇರಳದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಆಸೆಯನ್ನ ಇಟ್ಕೊಂಡಿದ್ದಾರೆ. ವೇಣುಗೋಪಾಲ್ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಉತ್ತಮವಾದಂತ ವಾತಾವರಣ ಇದೆ, ಅಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಹಾಗಾಗಿ ವೇಣುಗೋಪಾಲ್ ಅವರೇ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡವನ್ನ ತಂದು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರನ್ನ ಸದ್ಯಕ್ಕೆ ಬದಲಾವಣೆ ಮಾಡೋದು ಬೇಡ, ಪಂಚರಾಜ್ಯಗಳ ಚುನಾವಣೆಗಳು ಮುಗಿಲಿ, ದಕ್ಷಿಣ ಭಾರತದ ಈ 3 ರಾಜ್ಯಗಳ ಚುನಾವಣೆಗಳು ಮುಗಿಲಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಹಿಂದೇಟ್ ಅನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾದಂತೆ ಕಾಣಿಸ್ತಾ ಇದೆ. ಹಾಗಾಗಿನೇ ಯತೀಂದ್ರ ಪದೇ ಪದೇ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದನ್ನ ಗೃಹ ಸಚಿವ ಮತ್ತೆ 8.5 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ನಡೆಸಿದ್ದಂತ ಪರಮೇಶ್ವರ್ ಅವರು ಕೂಡ ಪುನರುಚ್ಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಈ ಪಂಚರಾಜ್ಯಗಳ ಚುನಾವಣೆಯವರೆಗೂ ಕೂಡ ಇದು ಹೀಗೆ ಚರ್ಚೆಗಳು ಮುಂದುವರಿಯುವಂತ ಸಾಧ್ಯತೆಗಳಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗೆ.